ನರಕ ಚತುರ್ದಶಿ ದಿನ ಪ್ರತಿಯೊಬ್ಬರೂ ನೀಡಲೇಬೇಕಾಗಿರುವಂತಹ ಯಮತರ್ಪಣದ ಬಗ್ಗೆ ತಿಳಿಸಿಕೊಡಿ ಎಂಬುದಾಗಿ ಕೇಳಿದ್ದಾರೆ. ತಿಳಿಯೋಣ. ದೀಪೋತ್ಸವ ಚತುರ್ದಶ್ಯಾಂ ಕಾರ್ಯಂ ತು ಯಮತರ್ಪಣಂ ಜೀವತ್ಪಿತಾಪಿ ಕುರ್ವೀತ ತರ್ಪಣಂ ಯಮಭೀಷ್ಮಯೋಹೋ ಎಂಬುದಾಗಿ ಪ್ರಮಾಣವಾಕ್ಯ. ಈ ಪ್ರಮಾಣ ಜೀವಂತರಾಗಿರತಕ್ಕಂತಹ ಪಿತೃಗಳು ಇರುವಂತಹ ವ್ಯಕ್ತಿಗಳು, ಯಾರಿಗೆ ಪಿತೃಗಳು ಮರಣವನ್ನು ಹೊಂದಿದ್ದಾರೆ ಅವರೂ ಕೂಡ, ತಂದೆ ಇದ್ದವರು ತಂದೆ ಇಲ್ಲದೇ ಇದ್ದವರು ಇಬ್ಬರೂ ಕೂಡ ಭೀಷ್ಮಾಚಾರ್ಯರಿಗೆ ಹಾಗೂ ಯಮಧರ್ಮರಾಜನಿಗೆ ತರ್ಪಣವನ್ನು ಕೊಡಬೇಕು ಎಂಬುದಾಗಿ ಹೇಳಿದ್ದಾರೆ. ಜೀವತ್ ಪಿತೃಗಳು ತರ್ಪಣವನ್ನು ಕೊಡ್ತಾ ಇರುವಾಗ, ಅಂದರೆ ಯಾರಿಗೆ ತಂದೆ ಬತಿಗಿರ್ತಾರೆಯೋ ಅಂಥವರು ತರ್ಪಣವನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ದಕ್ಷಿಣಕ್ಕೆ ಮುಖವನ್ನು ಮಾಡಬೇಕು. ಸವ್ಯದಿಂದ ಹೀಗೆ ಅಕ್ಕಿ ನೀರನ್ನು ಬಿಡ್ತಾ ಹೋಗಬೇಕು. ಯಾರಿಗೆ ತಂದೆ ಇರೋದಿಲ್ಲವೋ ಅಂಥವರು ದಕ್ಷಿಣಕ್ಕೆ ಮುಖ ಮಾಡಿ ಅಪಸವ್ಯದಿಂದ ಎಳ್ಳು ನೀರನ್ನು ಬಿಡಬೇಕು ಎಂಬುದಾಗಿ ಹೇಳಿದ್ದಾರೆ. ಯಮದೇವರನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಆದ್ದರಿಂದಾಗಿ ಯಮದೇವರನ್ನು ಕುರಿತು ಹೇಳುವಂತಹ 14 ನಾಮಗಳನ್ನು ಉಚ್ಚಾರಣೆ ಮಾಡಿ ತರ್ಪಣವನ್ನು ಕೊಡಬೇಕು. ಆ ನಾಮಗಳು ಈ ರೀತಿಯಾಗಿ ಇವೆ. ಯಮಂ ತರ್ಪಯಾಮಿ, ಧರ್ಮರಾಜಂ ತರ್ಪಯಾಮಿ, ಮೃತ್ಯುಂ ತರ್ಪಯಾಮಿ, ಅಂತಕಂ ತರ್ಪಯಾಮಿ, ವೈವಸ್ವತಂ ತರ್ಪಯಾಮಿ, ಕಾಲಂ ತರ್ಪಯಾಮಿ, ಸರ್ವಭೂತಕ್ಷಯಂ ತರ್ಪಯಾಮಿ, ಔದುಂಬರಂ ತರ್ಪಯಾಮಿ, ದಧ್ನಂ ತರ್ಪಯಾಮಿ, ನೀಲಂ ತರ್ಪಯಾಮಿ, ಪರಮೇಷ್ಠಿನಂ ತರ್ಪಯಾಮಿ, ಭೃಗೋದರಂ ತರ್ಪಯಾಮಿ, ಚಿತ್ರಗುಪ್ತಂ ತರ್ಪಯಾಮಿ, ಚಿತ್ರಂ ತರ್ಪಯಾಮಿ. ಈ ರೀತಿಯಾಗಿ 14 ನಾಮಗಳನ್ನು ಉಚ್ಚಾರಣೆ ಮಾಡ್ತಾ ತಂದೆ ಇದ್ದವರು ತಂದೆ ಇಲ್ಲದೇ ಇದ್ದವರು ಇಬ್ಬರೂ ಕೂಡ ತರ್ಪಣವನ್ನು ಕೊಡಲೇಬೇಕು.